ನಮಸ್ಕಾರ ಎಲ್ರಿಗೂ. ನೀವು ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಹಾಕ್ಕೊಂಡು ಈ ಥರ ಒಂದೊಂದು ವರ್ಷ 2 ವರ್ಷ ಒಂದು ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಹಾಕ್ಕೊಂಡು 1 ವರ್ಷ 2 ವರ್ಷ 3 ವರ್ಷ ನೀವು ಎಳ್ಕೊಂಬಂತು ಅಂದರೆ ಸಾರ್ವಜನಿಕರು ಸಾಮಾಜಿಕರು ಈ ಥರ ನಿಮಗೆ ಟ್ಯಾಕ್ಸು ಕಟ್ಟಬೇಕು. ಈ ಕಡೆ ನೋಡಿದ್ರೆ ರೋಡ್ಗಳು ನೋಡಿದ್ರೆ ಈ ರೀತಿ ಅಧ್ವಾನದ ರೋಡ್ಗಳಲ್ಲೂ ನಾವು ನಡಿಬೇಕು. ಅಂಗಡಿಗಳಿರುತ್ತೆ, ಇದೆಲ್ಲೂ ಅಲ್ಲ ಸ್ವಾಮಿ. ವಯಲಿ ಕವಲ್ ಟು ಸಾಂಕಿ ಟ್ಯಾಂಕ್ ಹೋಗೋ ರೋಡಲ್ಲಿ ಇಲ್ಲಿ ಯಾವ ರೀತಿ ಕಾಮಗಾರಿಗಳು ಮಾಡಿದ್ದಾರೆ ಅಂದರೆ, ಇಲ್ಲಿ ನೋಡಿ, ಒಂದು ಕಾರ್ಯ ಹಳ್ಳದೊಳಗೆ ಬಿದ್ದೋಗ್ಬಿಟ್ಟೈತೆ. ಆ ರೀತಿ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಹಾಕ್ಕೊಂಡು ಈ ರೀತಿ ಕಾಮಗಾರಿಗಳನ್ನ ನೀವು ಮಾಡ್ತೀರಾ? ನಿಮ್ಮ ಯೋಗ್ಯತೆಗಳಿಗೆ ಇದು ಅಂದರೆ ಕಾರಿಗೆ ಬಂಡವಾಳ ಹಾಕಿರೋವ್ರ ಗತಿ ಏನು? ಈ ಥರ ನೀವು ಹಾಕೊಂಬಿಟ್ಟು ಈ ಕಡೆ ಲೆಫ್ಟು ರೈಟು ನಲ್ಲು ಸೌನ್ ಈ ಥರ ಕುತ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಹೆಂಗೆ ಕಟ್ಟೋದು? ಒಂದು ಕೆಲಸ ಮಾಡಿ, ನೀವು 3 ವರ್ಷ ಅಲ್ಲ 4 ವರ್ಷ ಕರೆಕ್ಟಾಗಿ ಎಲೆಕ್ಷನ್ಗೆ 2 ವರ್ಷ ಇರುವಾಗ ನೀವು ಕಾಮಗಾರಿಗಳು ಪ್ರಗತಿಯಲ್ಲಿರೋದನ್ನ ಬಾಳಿಕೆಗೂ ತೊಗೊಂಬಂದ್ಬಿಡ್ತೀರಾ? ಅದ್ರ ಬದಲು ಒಂದು ಕೆಲಸ ಮಾಡಿ, ಎಲ್ರಿಗೂ ಕಮರ್ಷಿಯಲ್ ಟ್ಯಾಕ್ಸ್ನ ವೇವರ್ ಮಾಡಿ. ಈ ಥರ ಅಂಗಡಿಗಳಿಗೆ ಬಂಡವಾಳಗಳು ಹಾಕ್ಕೊಂಡು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಈ ಕಡೆ ಟ್ಯಾಕ್ಸು ಕಟ್ಬೇಕು. ನಿಮಗೆ ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಏನು ಕತೆನೋ ಗೊತ್ತಿಲ್ಲ. ಒಂದೊಂದು ಸೋನೋ ಮೆಗಾ ಸೀರಿಯಲ್ ಥರ 2 ವರ್ಷ 3 ವರ್ಷ 4 ವರ್ಷ ಮಾಡ್ಕೊಂಬರ್ತೀರಾ. ಜನಗಳಿಗೆ ಈ ಕಡೆ ಇವರು ಕಟ್ಟಬೇಕು, ಏನೋ ಈ ಕಡೆ ನಿಮಗೆ ಟ್ಯಾಕ್ಸ್ಗಳು ಕಟ್ಟಬೇಕು. ಈ ಕಡೆ ಜನಗಳು ತಿರುಗಾಡೋದಕ್ಕೆ ಸರಿಯಾದಂಥ ಒಂದು ರಸ್ತೆನೂ ಕೊಡೋಕ್ಕಾಗಲ್ಲ ಅಂದರೆ ಏನು ಮಾಡ್ತೀರಾ ನೀವು? ಪರವಾಗಿಲ್ಲ, ಬರೀ ಮಳೆ, ಸಣ್ಣ ಪುಟ್ಟ ಮಳೆ ಬಂದಿದ್ದಕ್ಕೆ ಈ ರೀತಿ ಆಗಿದೆ. ಇನ್ನೇನಾದ್ರು ಜಾಸ್ತಿ ಜೋರಾಗಿ ಮಳೆ ಬಂತು ಅಂದರೆ ಇನ್ನು ಯಾವ ರೀತಿ ಆಗಿರುತ್ತೆ ರೋಡ್ಗಳು? ಹಾಕೋದಾಗ್ತೀರಾ? ಓಲಿ ಚೆನ್ನಾಗಾದ್ರು ಮಾಡ್ತೀರಾ? ಅದೂ ಇಲ್ಲ. ಎಲೆಕ್ಷನ್ ಟೈಮ್ನಲ್ಲಿ ಏನಾದ್ರು ಒಂಚೂರು ಅವ್ರಿಗೆ ಒಂದು ಆಫರ್ಗಳು ಕೊಟ್ಬಿಟ್ರೆ ಸುಮ್ಮನೆ ಇದ್ಬಿಡ್ತಾರೆ ಅಂತನಾ? ಏನಿದು? ಏನು ತಿಳ್ಕೊಂಬಿಟ್ಟಿದ್ದೀರಾ ನೀವು ಜನಗಳನ್ನ? ಅಲ್ಲಿ ನೋಡಿ, ಒಂದು ಚೂರಾದ್ರು ರಸ್ತೆಗಳು ಸರಿ ಇದೆಯಾ? ಅದು ಸಾವಿರಾರು ಜನ, ಅದು ಕೆಲವು ಮಿನಿಸ್ಟ್ರಿಗಳು ಇರುವಂಥ ಜಾಗ, ಕೆಲವು ಫಿಲ್ಮ್ ಆ್ಯಕ್ಟ್ರ್ಗಳು ಇರುವಂಥ ಜಾಗ. ಸದಾಶಿವನಗರದಿಂದ ಟುವರ್ಸು ವಯಲಿ ಕವಲ್ಗೆ ಹೋಗೋ ರೋಡು ಈ ಅವಸ್ಥೆ ಮಾಡಿಕ್ಕಿದ್ದೀರಲ್ಲ, ಏನು ಮಾಡ್ತಾ ಇದು? ಇದೊಂದೇ ಅಂತಲ್ಲ, ನೀವು ವರ್ಮಾವು HBR ಲೇಔಟ್ ಕಡೆ ಹೋಗಿ, ಹೆಬ್ಬಾಳದ ಕಡೆ ಹೋಗಿ, ಆಟಿನವ್ರ ಕಡೆ ಹೋಗಿ, ಎಲ್ಲೋದ್ರೂ ಸಹ ಇದೇ ಕಾಮಗಾರಿ ಪ್ರಗತಿಯಲ್ಲಿದೆ. ಏನು ಕಾಮಗಾರಿನೂ ಪ್ರಗತಿಯಲ್ಲಿ ಇಟ್ಕೊಂಡು ಎಷ್ಟು ವರ್ಷ ಎಳಿತೀರಾ? ಅಲ್ಲಿ ತನಕ ಜನ ಬಂದು ಸಾಯ್ತಾ ಇರ್ಬೇಕಾ? ತಿರ್ಗಾಡೋದಕ್ಕೆ ಸರಿಯಾದಂಥ ರೋಡ್ ಮಾಡೋದಕ್ಕೆ ನಿಮ್ಗೆ ಯೋಗ್ಯತೆ ಅಲ್ವಾ? ಯಾವತ್ತು ಜನಗಳು ನೀವು ಕೊಡೋವಂಥ ಟಾರ್ಚರ್ನ ಅನುಭವಿಸಿ ಯಾವತ್ತಿನ ದಿವಸ ಬ್ಲಾಸ್ಟ್ ಆಗ್ತಾರೋ ಆವತ್ತಿನ ದಿವಸ ನಿಮಗೆ ತಿನ್ನೋಕ್ಕೆ ಅನ್ನನೂ ಸಿಗಲ್ಲ. ಆ ರೀತಿ ಭಿಕ್ಷೆ ಬೇಡ್ಕೊಂಡು ತಿರ್ಗಾಡ್ತೀರಾ. ಏನು ತಿಳ್ಕೊಂಡಿದ್ದೀರಾ ಜನಗಳನ್ನ? ಏನು ಈ ರೀತಿ ಒಂದು ಅಟ್ಲೀಸ್ಟ್ ತಿರ್ಗಾಡೋದಕ್ಕೆ ನಿಮ್ಮ ಯೋಗ್ಯತೆಗಳಿಗೆ ಸರಿಯಾದಂಥ ದಾರಿಯಿಂದ ಸರಿಯಾದಂಥ ಒಂದು ರಸ್ತೆನೂ ಕೊಡೋಕ್ಕಾಗಲಿಲ್ಲ ಅಂದರೆ ಏನು ಸರ್ಕಾರ ನಡೆಸ್ತೀರಾ ನೀವು? ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಹಾಕ್ಕೊಂಡು ಮೆಗಾ ಸೀರಿಯಲ್ ಥರ 1 ವರ್ಷ ಅಲ್ಲ 10 ವರ್ಷ ಎಳೀಲಿ. ಅಟ್ಲೀಸ್ಟ್ ಕಮರ್ಷಿಯಲ್ ಟ್ಯಾಕ್ಸ್ನವರು ವೇವರ್ ಮಾಡಿಸಿ. ಯಾಕೆಂದರೆ ಒಂದೊಂದು ಅಂಗಡಿ ಹಾಕ್ಬಿಟ್ಟು ಬಾಡಿಗೆಗಳು, ಅಲ್ಲಿರೋ ಕೆಲಸದವ್ರಿಗೆ ಸ್ಯಾಲ್ರಿಗಳು, ಕರೆಂಟ್ ಬಿಲ್ಗೆ ಪರ್ ಯೂನಿಟ್ 1 ರೂಪಾಯಿ ಮಾಡಿಕ್ಕಿದ್ದೀರಾ. ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಕರೆಂಟಿಗೆ ಪರ್ ಯೂನಿಟ್ಗೆ 1 ರೂಪಾಯಿ ಮಾಡಿಕ್ಕಿದ್ದೀರಾ. ಅದೇನು ಕಾಮಗಾರಿ ಮಾಡಿದ್ದೀರೋ ನಿಮ್ಮ ಮಕ ಮುಚ್ಚ ನೋಡಿ. ಎಲ್ಲ ಬರೀ ಕಾಲು ಸಾಕು ಬಿದ್ದೋಗ್ತವೆ, ಬರೀ ಕಾಲು ಬಿದ್ದೋಗ್ತಾ ಇದೆ. ಅಂಥ ಕಾಮಗಾರಿಗಳನ್ನ ಮಾಡಿದ್ದಾರೆ. ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಕಾರ್ ನಿಲ್ಲಿಸ್ಬಿಟ್ಟು ಕಾಫಿ ಕುಡಿಯೋಕೆ ಹೋಗಿರೋ ಕಾರು ನಿಂತ್ಕೊಂಡ್ಬಿಟ್ಟೈತೆ ಹಳ್ಳದಲ್ಲಿ. ಒಂದು ಕಾರು ಬರೀ ನಿಮ್ಗಳಿಗೆ ಮಾತ್ರ ತಿರುಗಾಡೋದಕ್ಕೆ 0 ಟ್ರಾಫಿಕ್ ಬೇಕು. VIP ಕಾರ್ಗಳು ಬೇಕು. 5 ವರ್ಷ ಒಂದ್ಸರಿ ನೀವು ಅಧಿಕಾರಕ್ಕೆ ತಗೊಳ್ಳುವಾಗ ಹೊಸ ಕಾರ್ಗಳು ಬೇಕು. ಸಾರ್ವಜನಿಕರಿಗೆ ಮಾತ್ರ ನನ್ನ ಮಂದಿ ಎಲ್ಲಿ ಅಂದರೆ ಅಲ್ಲಿ ರೋಡಲ್ಲೂ ಟ್ರಾಫಿಕ್ಗಳು ನಡೀತೀರಾ, ಗಾಡಿಗಳು ನಡೀತೀರಾ. ಎಷ್ಟು ಗುರು ನಿಮ್ಗಳಿಗೆ ಬುದ್ಧಿ ಬರೋಲ್ಲ ಬಿಡಿ. BBMPನಲ್ಲಿ 50 ಕೋಟಿದ ಹಗರಣನ ಆಚೆ ತೆಗೆದ್ರಲ್ಲ ಮಲ್ಲಿಕಾರ್ಜುನನ್ನವರು, ಅವ್ರು ಕೊಟ್ಟಿರೋ ಲೆಟ್ರಿಗಿನ್ನ ನೆನಪೋಲೆ ಕೊಡೋದಕ್ಕೆ ನಿಮ್ಮ ಕೈನಲ್ಲಿ ಆಗ್ತಾ ಇಲ್ಲ. ಈ ರೀತಿ ದಯವಿಟ್ಟು ಸಹ ನಿಮ್ಮಲ್ಲಿ ಮಾನವೀಯತೆ ಅನ್ನೋದು, ಮನುಷ್ಯತ್ವ ಅನ್ನೋದು ಇದೆಯೋ ಇಲ್ವೋ ಗೊತ್ತಿಲ್ಲ. ಅಟ್ಲೀಸ್ಟು ತಿರುಗಾಡೋದಕ್ಕೆ ಒಂದು ರಸ್ತೆ ಆದರೂ ಕೊಡಿ.